ಅಯೋಧ್ಯೆ ವಿವಾದ ಸಂಧಾನಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಿ ಈ ವಿವಾದವಂತ ಸೂಚನೆಯನ್ನ ಕೊಟ್ಟಿದೆ. 3 ಸಂಧಾನಕಾರರನ್ನ ಕೂಡ ನೇಮಕವನ್ನ ಮಾಡಿದೆ. ಒಂದು ಸಮಿತಿ ತರ ರಚನೆಯನ್ನ ಮಾಡಿದೆ. 8 ವಾರಗಳಲ್ಲಿ ಮಧ್ಯಸ್ಥಿಕೆ ಮೂಲಕ ಈ ವಿವಾದ ಏನಿದೆ ಸಾಕಷ್ಟು ವರ್ಷಗಳಿಂದ ಅದು ಬಗೆಹರಿಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. 3 ಸಂಧಾನಕಾರರನ್ನ ಕೂಡ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ. ಇನ್ನು ಸುಪ್ರೀಂನ ನಿವೃತ್ತ ನ್ಯಾಯಮೂರ್ತಿ ಎಫ್ಎಂ ಖಲೀಫುಲ್ಲಾ ಅವರು ಕೂಡ ನೇತೃತ್ವದ ಸಮಿತಿಯಿಂದ ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೆ. ಆಕ್ಚುಲಿ ಇವರೇ ಅಧ್ಯಕ್ಷರಾಗಿರ್ತಾರೆ ಆ ಸಮಿತಿಗೆ. ಇನ್ನು ಇವ್ರ ಜೊತೆಗೆ ರವಿಶಂಕರ್ ಗುರೂಜಿ ಹಾಗೇನೆ ಶ್ರೀರಾಮ್ ಪಂಚ್ ಅವರನ್ನ ಕೂಡ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ. ಹಾಗಾದ್ರೆ ಎಲ್ಲಿ ನಡೆಯುತ್ತೆ ಮಧ್ಯಸ್ಥಿಕೆ? ಅದಕ್ಕೂ ಕೂಡ ಪರಿಹಾರವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಸೂಚನೆ ಕೊಟ್ಟಿದೆ. ಫೈಜಾಬಾದ್, ಉತ್ತರ ಪ್ರದೇಶದ ಫೈಜಾಬಾದ್ ನಲ್ಲಿ ಈ ಮಧ್ಯಸ್ಥಿಕೆ ನಡೆಯುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಾರದೊಳಗೆ ಮಧ್ಯಸ್ಥಿಕೆ ಪ್ರಕ್ರಿಯೆ ಶುರುವಾಗಬೇಕು ಅನ್ನೋ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಒಟ್ಟು 8 ವಾರಗಳಲ್ಲಿ ಮಧ್ಯಸ್ಥಿಕೆಯನ್ನ ಮುಗಿಸಬೇಕು ಅನ್ನೋ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರ ಜೊತೆಗೆ ಮೊದಲ ವರದಿ 4 ವಾರಗಳಲ್ಲಿ ಸಲ್ಲಿಕೆ ಆಗಬೇಕು. ಸಂಧಾನ ಪ್ರಕ್ರಿಯೆ ಏನ್ ಮಾಡ್ತೀರಾ ನೀವು ಅದು ಗೌಪ್ಯವಾಗಿರಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಮೇ 15ರಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ಮುಕ್ತಾಯ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡಿಬೇಕು, ಗೌಪ್ಯವಾಗಿರಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ 8 ವಾರಗಳಲ್ಲಿ ರಾಜಿ ಸಂಧಾನ ಸಾಧ್ಯನಾ? ಸೊ ಈ ಬಗ್ಗೆ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ಮಾತಾಡಿದ್ದಾರೆ, ನೋಡ. ಸುಪ್ರೀಂ ಕೋರ್ಟ್ ನಲ್ಲಿ ಮ್ಯಾಟರ್ ಇರುವುದು ಅಲಹಾಬಾದ್ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಅಪೀಲ್ಸ್. ಸೊ ಅಲಹಾಬಾದ್ ಹೈಕೋರ್ಟ್ ಸೂಟ್ಸ್ ಅನ್ನು ಎಂಟರ್ಟೈನ್ ಮಾಡಿದೆ, ಒರಿಜಿನಲ್ ಸೂಟ್ಸ್, ಭೂವಿವಾದ. Actually, it is not pertaining to mere temple. ಸ್ಥಳದ ಜಮೀನಿನ ವಿವಾದ, ಟೈಟಲ್ ಸೂಟ್. ಸೊ ಅದರ ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಬಂದಿದೆ. ಸೊ ಯಾವ ಸೂಟ್ನಲ್ಲಾದರೂ ಪಾರ್ಟೀಸ್ ಟು ದ ಸೂಟ್ ಕ್ಯಾನ್ ಎಂಟರ್ ಇನ್ ಟು ಎ ಕಾಂಪ್ರಮೈಸ್. ಅಂಡ್ ಈಗ ಸೆಕ್ಷನ್ 89 CPC ಪ್ರಕಾರ ಯಾವುದೇ ಸೂಟ್ ತೀರ್ಮಾನ ಮಾಡುವ ಮೊದಲು courts must try to see if by mediation between the parties ಸಂಧಾನ ಪ್ರಕ್ರಿಯೆಯಲ್ಲಿ ಏನಾದರೂ ಅವರಿಗೆ ಎಲ್ಲ ಪಾರ್ಟೀಸ್ಗೂ ಒಮ್ಮತ ಸಿಗುವಂತಹ ಒಂದು ಸೆಟಲ್ಮೆಂಟ್ ಆಗಬಹುದಾ ಅಂತೇಳಿ ಪ್ರಯತ್ನ ಮಾಡುವುದು. ಅದಕ್ಕೆ ಮೀಡಿಯೇಟರ್ಸ್ ವಿಲ್ ಹೆಲ್ಪ್. ಡಿಫರೆಂಟ್ ಸೊಲ್ಯೂಷನ್ಸ್ ಅನ್ನು ಕೊಟ್ಟು ಯಾವುದಾದ್ರೂ ಒಂದು ಸೊಲ್ಯೂಷನ್ ಎಲ್ಲ ಪಾರ್ಟಿಗೂ ಎಗ್ರಿ ಆಯಿತು ಅಂತ ಆದ್ರೆ ದೆನ್ ದ ಸೆಟಲ್ಮೆಂಟ್ ಈಸ್ ರಿಪೋರ್ಟೆಡ್. ಅಂಡ್ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮೀಡಿಯೇಷನ್ಗೆ ಹೋದ್ರೆ ಅಲ್ಲಿ ಸೆಟಲ್ ಆದ್ರೆ ಪಾರ್ಟೀಸ್ ವಿಲ್ ಸೈನ್ ದಿ ಸೆಟಲ್ಮೆಂಟ್. ದಟ್ ವಿಲ್ ಬಿ ಡಿಕ್ರಿ. ಮತ್ತೆ ಕೋರ್ಟ್ ತೀರ್ಮಾನ ಮಾಡುವ ಪ್ರಶ್ನೆ ಬರುವುದಿಲ್ಲ. ಬಟ್ ಈ ಕಾಂಪ್ರಮೈಸ್ ಪ್ರಪೋಸಲ್ ಫೇಲಿಯರ್ ಆದರೆ ಮೀಡಿಯೇಟರ್ should only tell the court compromise proposal has failed. He shall not give details of the proposals. ಯಾರು ಯಾವ ಪ್ರಪೋಸಲ್ ಕೊಟ್ಟರು, ಯಾರು ಅದನ್ನು ಇನ್ಕಾರ ಮಾಡಿದ್ರು, ಯಾರು ಸ್ವೀಕಾರ ಮಾಡಿದ್ರು, ಯಾರು ಕೌಂಟರ್ ಪ್ರಪೋಸಲ್ ಕೊಟ್ಟರು, ಅದು ಏನು ಡಿಸ್ಕಷನ್ ಅಲ್ಲಿ ನಡೆದಿದೆ ಮೀಡಿಯೇಷನ್, ಅದು ಯಾವುದನ್ನು ಕೂಡ ರೆಕಾರ್ಡ್ ಮಾಡುವಂತಿಲ್ಲ. ಅದು ಕೋರ್ಟ್ಗೆ ಬರಲೂಬಾರದು. ಯಾಕೆಂದ್ರೆ ಅಲ್ಟಿಮೇಟ್ಲಿ ತೀರ್ಮಾನ ಮಾಡುವಾಗ ಈ ಪಾರ್ಟೀಸ್ ಮೇಲೆ ಅವರು ಕಾಂಪ್ರಮೈಸ್ಗೆ ಯಾವ ಪ್ರಪೋಸಲ್ ಒಪ್ಪಲಿಲ್ಲ ಅಂತೇಳಿ ಒಂದು ರೀತಿಯ ಪ್ರೆಜುಡಿಸ್ ಕೋರ್ಟ್ಗೆ ಆಗಬಾರ್ದು ಅಂತ ಹೇಳುವ ಇದರಲ್ಲಿ ಈ ಮೀಡಿಯೇಷನ್ ಪ್ರಪೋಸಲ್ಸ್ ಆರ್ ನಾಟ್ ಮೇಡ್ ಪಬ್ಲಿಕ್. ಕೋರ್ಟ್ ಈಸ್ ಓನ್ಲಿ ಟೋಲ್ಡ್ ಐದರ್ ಸೆಟಲ್ಡ್ ಆರ್ ನಾಟ್ ಸೆಟಲ್ಡ್. ಫೇಲಿಯರ್ ಆಯ್ತು ಅಂತ ಹೇಳಿದ್ರೆ ಕೋರ್ಟ್ ವಿಲ್ ಟೋಟಲಿ ಇಗ್ನೋರ್ ದಿ ಮೀಡಿಯೇಷನ್ ಅಂಡ್ ಡೀಲ್ ವಿತ್ ದಿ ಕೇಸ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಸಫಲ ಆಗದಿದ್ರೆ ಬರೇ ಫೇಲಿಯರ್ ರೆಕಾರ್ಡ್ ಮಾಡ್ತಾರೆ, ಸೆಟಲ್ಮೆಂಟ್ ಫೇಲ್ಡ್. ಸೊ ವಿ ಆರ್ ಪ್ರೊಸೀಡಿಂಗ್ ವಿತ್ ದಿ ಹಿಯರಿಂಗ್ ಆಫ್ ದ ಕೇಸ್. ಹೌದು, ಎಲ್ಲ ಪಾರ್ಟೀಸು ಆ ಸೂಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾರ್ಯಾರು ಪಾರ್ಟೀಸ್ ಇದ್ದಾರೆ ಅವರು ಎಲ್ಲ ಅಲ್ಲಿ ಇರ್ತಾರೆ. ಇವರು 3 ಜನ ಸಂಧಾನಕಾರರು ಯಾವುದೇ ರೀತಿಯ ತೀರ್ಪನ್ನು ಕೊಡುವುದಿಲ್ಲ.
ಅವರ ಪ್ರಯತ್ನ ಪಾರ್ಟೀಸ್ ಒಳಗೆ ಒಂದು ಒಪ್ಪಂದ ತರುವಂತಹ ಪ್ರಯತ್ನ ಅಷ್ಟೇ ಅಲ್ಲದೆ ಅವ್ರಿಗೇನು ಅಡ್ಜುಡಿಕೇಶನರಿ ಪ್ರೋಸೆಸ್ ಇಲ್ಲ. ದೇ ಮೇ ಗಿವ್ ಪ್ರಪೋಸಲ್, ನೋಡಿ ಈ ಪ್ರಪೋಸಲ್ ಒಳ್ಳೇದು ಎರಡು ಪಾರ್ಟಿಗೂ, ಅಥವಾ ಒಂದು ಪಾರ್ಟಿ ಪ್ರಪೋಸಲ್ ಕೊಟ್ಟರೆ ಇದನ್ನು ಈ ರೀತಿ ತಿದ್ದುಪಡಿ ಮಾಡಿ ಎರಡು ಪಾರ್ಟಿ ಒಪ್ಪುವಾಗೆ ಮಾಡುವ ಪ್ರಯತ್ನ. ಸೊ ಅವರ ಪ್ರಯತ್ನ ಇಡೀ ಸಂಧಾನ ಸಫಲ ಆಗಬೇಕು ಅಂತ ಅದು ಅಭಿಪ್ರಾಯ ಕೊಡಬಹುದು. ಈ ರಾಜಿ ಮಾಡಲಿಕ್ಕೆ ಏನು ಪ್ರಯತ್ನ ಉಂಟಾ ಅದನ್ನು ಅವರು ಮಾಡಬಹುದು. ಅಷ್ಟೇ ಅಲ್ಲದೆ ಏನಾದರೂ ಒಂದು ತೀರ್ಮಾನ ಕೊಡುವ ಪ್ರಶ್ನೆ ಬರುದು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಹೆಜ್ಜೆ ಏನಿಟ್ಟಿದೆ, ಸೂಚನೆಯನ್ನ ಕೊಟ್ಟಿದೆ. ಇದಕ್ಕೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಏನ್ ಹೇಳ್ತಾರೆ, ಜೊತೆಗೆ ರವಿಶಂಕರ್ ಗುರೂಜಿ ಅವರು ಈ ಸಮಿತಿಯಲ್ಲಿ ಇರೋದ್ರಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತಾರಾ, ನಮಗೆ ರವಿಶಂಕರ್ ಗುರೂಜಿ ಬೇಡ, ಬೇರೆ ಯಾರಾದ್ರೂ ಸಮಿತಿಲಿ ಇದ್ರೆ ಓಕೆ ಅಂತ? ಈ ಬಗ್ಗೆ ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ RSS ಕಾರ್ಯಕರ್ತರಾಗಿರುವಂತಹ ಪಟಾಪಟ್ ಶ್ರೀನಿವಾಸ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮ್ಮ ಜೊತೆ ವಕೀಲರಾಗಿರುವಂತಹ ವಿಕ್ರಮ್ ಫಡ್ಕೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಧಾರ್ಮಿಕ ಮುಖಂಡರಾಗಿರುವಂತಹ ಮೌಲಾನಾ ಮುನವ್ವರ್ ರಶಾದಿ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್, ಇವಾಗ ರೆಹಮಾನ್ ಖಾನ್ ಸರ್, ನಿಮ್ಮಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಈಗ ಇಷ್ಟು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ರು. ತುಂಬಾನೇ ಸೂಕ್ಷ್ಮವಾದಂತ ವಿಚಾರ ಇದು, ಧಾರ್ಮಿಕ ವಿಚಾರ, ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಸುಪ್ರೀಂ ಕೋರ್ಟ್ನ ಇವತ್ತಿನ ಈ ಆದೇಶ ಏನಿದೆ, ಇದನ್ನ ನೀವು ಒಪ್ಕೊಳ್ತೀರಾ ಸರ್? ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ಬಹಳ ಸ್ವಾಗತಾರ್ಹವಾಗಿರುವುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರ ಡಿಸಿಷನ್ ಕೊಡೋ ಮುಂಚೆ ಈ ಮೀಡಿಯೇಷನ್ ಮಾಡಿ ಈ ಬಗೆಹರಿಸಕ್ಕೆ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ. 8 ವಾರದಲ್ಲಿ ಈ ಪ್ರಯತ್ನ ಇದು ಮುಗಿಬೇಕಂತ. ಅದು ನಿರ್ಣಯ ಕೊಡೋ ಮುಂಚೆ ಅಥವಾ ಮೀಡಿಯೇಷನ್ ಬಗೆಹರಿಸಿದ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ಎಲ್ಲ ಪಾರ್ಟೀಸ್ಗೂ ಒಳ್ಳೇದು ಅಂತ ಅವರು ಒಂದು ನಿರ್ಣಯ ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಣಯ. ಓಕೆ, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ ಸರ್. ಈಗ ಶ್ರೀನಿವಾಸ್ ಅವರೇ, ಸೊ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಈಗ ಮಧ್ಯಸ್ಥಿಕೆ ವಹಿಸಿ ರಾಜಿ ಸಂಧಾನದ ಮುಖಾಂತರನೇ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡೋದಾಗಿದ್ರೆ ಇಷ್ಟು ವರ್ಷ ಯಾಕೆ ವೇಟ್ ಮಾಡಬೇಕಾಗಿತ್ತು? ಯಾವುದೋ ವರ್ಷದಲ್ಲೇ ಹೇಳ್ಬಿಟ್ಟಿದ್ರೆ ಬಹುಶಃ ಸಾಲ್ವ್ ಆಗ್ತಿತ್ತೇನೋ ಅನ್ನೋ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಮೊದಲಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ನಿಮಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನು ಸ್ವಾಗತ ಮಾಡೋದೇನು ಅಂದ್ರೆ, ಈ 3 ಜನ ಏನು ಸ್ವತಃ ಸುಮೋಟೋ ತಗೊಂಡು ಯಾರನ್ನು ಪ್ರಪೋಸಲ್ ತಗೊಂಡು ಸುಪ್ರೀಂ ಕೋರ್ಟ್ ಇದನ್ನ 3 ಹೆಸರು ಹೇಳಿಲ್ಲ, ಸ್ವತಃ ಸುಪ್ರೀಂ ಕೋರ್ಟ್ ರೆಕಮೆಂಡ್ ಮಾಡಿರೋದ್ರಲ್ಲಿ ನೀವು ರಾಜ್ಯದ ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕರು ಶ್ರೀ ರವಿಶಂಕರ್ ಗುರೂಜಿ ಅವರು, ನಮ್ಮ ರಾಜ್ಯದವರು, ನನ್ನ ಆಧ್ಯಾತ್ಮ ಗುರುಗಳು ಅವರು ಅದರಲ್ಲಿ ಇದ್ದಾರೆ ಅನ್ನೋದು ಒಂದು ಸ್ವಾಗತ ಬಿಟ್ರೆ, ಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ದ್ವಂದ್ವ ನೀತಿಯನ್ನ ಇದರಲ್ಲಿ ತಗೊಂಡ್ ಬರ್ತಾ ಇದೆ. ಇದೇ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈ ಹಿಂದೆ ಕೇಸ್ ಬಂದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದು ನಮ್ಗೆ ಒಂದು ಕೇಸ್ ಅಷ್ಟೇ, ಒಂದು ಟೈಟಲ್ ಸೂಟ್ ಅಷ್ಟೇ, ಇದನ್ನ ಪ್ರಯಾರಿಟೈಸ್ ಮಾಡ್ಲೇಬೇಕಂತ, ಇಟ್ ಇಸ್ ನಾಟ್ ಅವರ್ ಪ್ರಯಾರಿಟಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಇದು ಶ್ರದ್ಧೆಯ ಒಂದು ಪ್ರಶ್ನೆ, ಭಕ್ತಿಯ ಒಂದು ಪ್ರಶ್ನೆ ಅಂತ ಹೇಳಿ. ಇದಕ್ಕೆ ಹಿಂದೆ ಹೋದ್ರೆ ದೀಪಕ್ ಮಿಶ್ರಾ ಅವರು ಚೀಫ್ ಜಸ್ಟಿಸ್ ಆಗಿದ್ದಾಗ, ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ, ಅಕ್ಟೋಬರ್ 29ರಿಂದ ದಿನಂಪ್ರತಿ ನಾವು ಇದನ್ನ ಹಿಯರಿಂಗ್ ಮಾಡ್ತೀವಿ ಅಂತ ಹೇಳಿ ಒಂದು ಮೌಖಿಕವಾಗಿ ಹೇಳಿದ್ರು. ಅದಾದ ಆಗಸ್ಟ್ ಅದಕ್ಕೆ ಅಕ್ಟೋಬರ್ 29ರಷ್ಟಲ್ಲಿ ಇವ್ರು ಬಂದು ಪ್ರೊಸೀಜರ್ ಪ್ರಕಾರ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಸಾಕಾಗ್ತಾ ಇತ್ತು. ದಿಸ್ ಇಸ್ ನಾಟ್ ಅವರ್ ಪ್ರಯಾರಿಟಿ ಅಂತ ಹೇಳಿದ್ರು. ಅಲ್ಲಿಂದ ಒಂದು 3 ಜನ ಜಸ್ಟಿಸ್ಗಳನ್ನ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಬೆಂಚ್ ನ. ಅದರಲ್ಲಿ ಜಸ್ಟಿಸ್ ಲಲಿತ್ ಅವರು ಅದೊಂದು ಡೇಟ್ ಬಂದು ಸಿಟ್ಟಿಂಗ್ ಆಗ್ಬೇಕು, ಕಲ್ಯಾಣ್ ಇವ್ರದ್ದು ಸಿಂಗ್ ಅವ್ರದ್ದು ನಾನು ಕೇಸ್ ಮಾಡಿದ್ದೀನಿ ಅಂತ ಹೇಳಿ ಅವ್ರು ವಿತ್ಡ್ರಾ ಮಾಡಿದ್ರು. ಮತ್ತೆ ಮುಂದೆ ಹೋಯ್ತು. ಅದಾದ್ಮೇಲೆ ಹೋಮ್ ವರ್ಕ್ ಮಾಡ್ಕೊಳ್ಳದೆ ಸ್ಟೂಡೆಂಟ್ಸ್ ಚಕ್ಕರ್ ಹೊಡೆದಂಗೆ ಕೇಸ್ಗೆ ಮತ್ತೆ ಇನ್ನೊಂದು ಚಕ್ಕರ್ ಹೊಡ್ತು, ಮತ್ತೆ ಇನ್ನೊಂದು ಡೇಟ್ ಆಯ್ತು. ಇವತ್ತು ಇದು ಟೈಟಲ್ ಸೂಟ್ ಅಲ್ಲ, ಬರೀ ಇದು ಶ್ರದ್ಧಾ ಭಕ್ತಿ ಅಂತ. ಅಂದ್ರೆ ಇವತ್ತು ಬೆಳಗ್ಗೆ ನನ್ಗೆ ಯಾರೊಬ್ರು ಫೋನ್ ಮಾಡಿದ್ರು, ನನ್ಗೆ
ಏನ್ ಸರ್ ಸುಪ್ರೀಂ ಕೋರ್ಟ್ ಪಂಚಾಯತ್ಗಳಿಗಿಂತ ಕಡೆಯಾಗಿ ಕೆಲಸ ಮಾಡ್ತಾ ಇದೆ. ಅದು ಯಾವ ರೀತಿ ಈಗ ದ್ವಂದ್ವ ನಿಲುವು ಅಂತ ನೀವಂದ್ರಿ ಸುಪ್ರೀಂ ಕೋರ್ಟ್ ಮಾತಾಡ್ತೀನಿ ಸರ್, ಮಾತಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ಈಗ ಶಬರಿಮಲೆ ವಿಚಾರ ಕೂಡ ಪ್ರಸ್ತಾಪ ಆಗ್ತಿದೆ. ಹಿಂದೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಾಗ ಯಾವ ರೀತಿ ಹೋರಾಟಗಳು ನಡೆದಿತ್ತು, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ವ್ಯಕ್ತವಾಗಿತ್ತು, ಇಡೀ ರಾಜ್ಯನೇ ಕೇರಳದಲ್ಲಿ ಹೊತ್ತಿ ಉರಿತಾ ಇತ್ತು. ಸೊ ಆ ವಿಚಾರ ಕೂಡ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಿದ್ದು, ಈ ವಿಚಾರ ಕೂಡ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಿರೋದು. ಸೊ ಎರಡೂ ಕೇಸನ್ನು ಕೂಡ ಟ್ಯಾಲಿ ಮಾಡಿನೂ ಈಗ ಚರ್ಚೆ ನಡೀತಾ ಇದೆ. ಆ ಬಗ್ಗೆ ಮಾತಾಡ್ತೀನಿ.